ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಗ ಇವತ್ತು ಶನಿವಾರ ರಜೆ ಇರೋದ್ರಿಂದ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ಯಲಹಂಕಗೆ. ನಾವು ಬಂದಾಯಿತು ಮನೆಗೆ. ಬಸ್ ಸ್ಟಾಪಿಂದ 10 ನಿಮಿಷ ಸಾಕು ನಮ್ಮ ನಾದಿನಿ ಮನೆಗೆ. ನಡ್ಕೊಂಡೆ ಬಂದುಬಿಟ್ವಿ, ನಾನು ನನ್ನ ಮಗ ಮಾತಾಡ್ಕೊಂಡಿಬ್ರು. ನಾವು ಮನೆಗೆ ಬಂದ್ವಿ, ಮಳೆನೂ ಶುರುವಾಗೋಯ್ತು. ನಮ್ಮ ಸೊಸೆರು ಏನು ಮಾಡ್ತಾಯಿದ್ದಾರೆ ನೋಡಮ್ಮ ಬನ್ನಿ. ಕಾಯ್ತಾ ಇದ್ದಾರೆ ನಾವು ಬರೋದಕ್ಕೇ. ಅದು ನಮ್ಮ ಚಿಕ್ಕ ಸೊಸೆಗೆ ಇನ್ನೂ ಇಷ್ಟ. ಆಗಲೇ ಬಂದ್ಲು ನೋಡಿ ಆಚೆ. ನಾವು ಬರೋದೇ ಕಾಯ್ತಾ ಇರ್ತಾಳೆ, ಎಷ್ಟೊತ್ತಿಗೆ ಬರ್ತೀರತ್ತೆ ಅಂತ ಫೋನ್ ಮಾಡ್ತಾನೆ ಇರ್ತಾಳೆ. ಇವಳು ನಮ್ಮ ದೊಡ್ಡ ಸೊಸೆ. ನಮ್ಮ ನಾದಿನಿ ನಮ್ಮ ಅಣ್ಣ ಎಲ್ಲ ಆಚೆ ಹೋಗಿದ್ದಾರಂತೆ, ಅದಕ್ಕೆ ಇಬ್ಬರೇ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ನನ್ನ ಸಣ್ಣ ಸೊಸೆಗೆ ನನ್ನ ಮಗ ಅಂದರೆ ಪ್ರಾಣ. ಎಷ್ಟು ಇಷ್ಟಪಡ್ತಾಳೆ ಅಂದರೆ ಎಲ್ಲರಿಗಿಂತ ಜಾಸ್ತಿ ಅವನೇ ಇಷ್ಟ. ಅವನಿಗೂ ಅಷ್ಟೇ ಅವಳೇ ಇಷ್ಟ. ನಾನು ಯಾವಾಗ ಯಲಹಂಕಕ್ಕೆ ಹೋದ್ರೂ ನನ್ನ ಸೊಸೆ ಅತ್ತೆ ಡಿಸೈನ್ ಜಡೆ ಹಾಕ್ತೀನಿ ಅಂತ ಯಾವಾಗಲೂ ತಲೆ ಬಾಸ್ತಾನೆ ಇರ್ತಾಳೆ. ನಮ್ಮ ನಾದಿನಿಯವ್ರೂ ಆಚೆಗೆ ಹೋದರು, ಬಂದ ತಕ್ಷಣವೇ ಇಬ್ಬರು ನನ್ನ ಮಗನ ಎತ್ಕೊಂಡು ಆ ಕಡೆ ಈ ಕಡೆ ಆಟ ಆಡಿಸ್ತಾ ಇದ್ದಾರೆ. ತುಂಬ ಇಷ್ಟ ಅವನಿಗೆ ಅವರಂದರೆ. ಅದಕ್ಕೆ ಯಾವಾಗಲೂ ಅತ್ತೆ ಮನೆಗೆ ಹೋಗ್ಬೇಕು ಅಂತಿರ್ತಾನೆ. ಈಗಲೂ ಆಚೆಯಿಂದ ಬಂದರು ನೋಡಿ, ಅವನ ಮುಂದೆನೇ ಕೂತ್ಕೊಂಡು ಅವ್ನು ಹೇಳಿದ್ದೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಸೊಸೆರು ಬನ್ನಿ ಅತ್ತೆ ಬೋರ್ ಆಗ್ತಿದೆ, ಏನಾದರೂ ಗೇಮ್ಸ್ ಆಡೋಣ ಅಂತಂದರು. ಅದಕ್ಕೆ ಈ ಥರ ಗೇಮ್ಸ್ ಆಡ್ತಾಯಿದ್ವಿ. ನಮ್ಮ ನಾದಿನಿ ನಮ್ಮ ಅಣ್ಣ ಎಲ್ಲರೂ ಸೇರ್ಕೊಂಡು ಆಟ ಆಡ್ತಿದ್ದೀವಿ. ತುಂಬ ಎಂಜಾಯ್ ಮಾಡಿಬಿಟ್ವಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ಲಿ ಹೋದರೆ. ಅಣ್ಣನೇ ಹಾಲು ಕಾಸು ಕೊಟ್ಟಿದ್ರು, ಇವ್ರು ಬೇಡ ಅಂತಿದ್ವು, ಅದಕ್ಕೆ ಕುಡೀರಿ ಅಂತ ಬೈತಿದ್ರು. ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತಿದ್ರು. ಆಚೆ ಕರ್ಕೊಂಡು ಹೋಗೋಕ್ಕೆ ಮಳೆ ಬರ್ತಿತ್ತು, ಹಾಗಾಗಿ ಮನೆಗೇ ಪಾನಿಪುರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು ಪಾನಿಪುರಿ ಮಾತ್ರ. ಇದು ನೆಕ್ಸ್ಟ್ ಡೇ ಲಾಗು, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾತ್ರಿ ಲೇಟಾಗಿ ಮಲಗಿದ್ರಿಂದ 9 ಗಂಟೆಗೆ ಎದ್ವಿ ಎಲ್ಲರೂ. ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಡ್ರು. ನನ್ನ ಸೊಸೆ ನೋಡ್ರಿ ನೆಲ ಒರೆಸ್ತಾ ಇದ್ದಾಳೆ. ಇವಾಗ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ. ಅವಳು ಅಷ್ಟು ಕೆಲಸ ಮಾಡೋದ್ರಿಂದ ನಮ್ಮ ಅಕ್ಕಂಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವ್ರೂ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾರೆ. ಇವರು ಸ್ನಾನ ಮಾಡ್ಕೊಬಂದು ಪೂಜೆನೂ ಆಯಿತು. ಹಾಲೂ ಕಾಯಿಸ್ಕೊಟ್ರು, ಕುಡಿತಾ ಕೂತಿದ್ದೀವಿ ಎಲ್ಲರೂ. ಆಗ್ಲೇ ಟೈಮೂ 10:30 ಆಗಿತ್ತು. ಹಾಗಾಗಿ ನಮ್ಮ ನಾದಿನಿ ಕಡಲೆಪುರಿ ಉಸ್ಲಿ ಮಾಡೋಣ ಅಂತ ಮಾಡ್ತಾಯಿದ್ರು. ಮತ್ತು ಮಕ್ಕಳು ಎಗ್ ರೈಸ್ ತಿನ್ನಬೇಕು ಅಂತಿದ್ರು. ಮಕ್ಕಳಿಗೆಲ್ಲರಿಗೂ ಎಗ್ ರೈಸು ಮಾಡಿಕೊಟ್ರು ನಮ್ಮ ನಾದಿನಿ. ನೈಟೂ ಟಿ ವಿ ನೋಡ್ಕೊಂಡು ಮಲಗೋಷ್ಟರೊಳಗೆ 1 ಗಂಟೆ ಆಗಿತ್ತು. ಹಾಗಾಗಿ ಮಧ್ಯಾಹ್ನ ತುಂಬ ನಿದ್ದೆ ಬಂದಿದ್ದರಿಂದ ಹೋಗಿ ರೂಮ್ಗೆ ಹೋಗಿ 2 ಅವರ್ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಮತ್ತೆ ಊಟ ಟೈಮ್ ಆಯಿತು ಅಂತ ಎಬ್ಸಿದ್ರು. ನಾನು ಎದ್ದೇಳೋ ಅಷ್ಟರೊಳಗೆ ನಮ್ಮ ಅಕ್ಕ ಪಾಯಸ ಬೋಂಡ ಎಲ್ಲ ರೆಡಿ ಮಾಡಿದರು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಮತ್ತು ಎಲ್ಲರೂ ಸ್ವಲ್ಪ ಆಚೆ ಆಟ ಆಡಿದ್ವಿ. ಮತ್ತು ಆಗಲೇ 5 ಗಂಟೆ ಆಗೋಯ್ತು. ನಾವು ಹೊರಡೋಣ ಅಂತ ಹೊರಟ್ವಿ. ಅಕ್ಕ ನೋಡಿ ತಮ್ಮಂಗೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಇವನು ಅಷ್ಟೇ ಅಕ್ಕಂಗೆ ಹೋಗಿ ತಪ್ಕೊಂಡು ಬಾಯ್ ಮಾಡಿ ಹೊರಟ್ವಿ. ನಮ್ಮ ಅಕ್ಕನೇ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ಅವರು ಹೊರಟರು ನಮ್ಮನ್ನು ಡ್ರಾಪ್ ಮಾಡಿ ಬಸ್ ಸ್ಟಾಪ್ಗೆ. ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ಅವರಪ್ಪ ಕೊಟ್ಟಿರೋ ದುಡ್ಡೆಲ್ಲ ಹಂಗೆ ಕೂಡಿಟ್ಕೊಂಡು ಕೇಕ್ ತೊಗೊಬಂದು ಈ ಥರ ಸರ್ಪ್ರೈಸ್ ಮಾಡ್ತಿದ್ದಾನೆ ಅವ್ರ ಅಪ್ಪಂಗೆ. ಎಲ್ಲರ ಮನೆಗೂ ಗಂಡು ಮಕ್ಳಿಗೆ ಅಮ್ಮ ಅಂದರೆ ಇಷ್ಟ, ನಮ್ಮ ಮನೆಗೆ ಅದು ಉಲ್ಟಾ, ಅಪ್ಪ ಅಂದರೆ ಇಷ್ಟ. ಮದರ್ಸ್ ಡೇ ಬಂದಾಗ ಯಾವತ್ತೂ ಈ ಥರ ನನಗೆ ಮಾಡೇ ಇಲ್ಲ. ಅವನು ವಿಶ್ ಮಾಡೋಕ್ಕೂ ಕಷ್ಟನೇ. ಯಾವಾಗಲೂ ನಿಮ್ಮಿಬ್ಬರು ಬಾಂಡಿಂಗ್ ಹಿಂಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.